ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅಶ್ವಿತಾ MS ವ್ಲಾಗ್ಸ್. ನಾನಂತೂ ಚೆನ್ನಾಗಿದ್ದೀನಿ ಅಪ್ಪ. ನಾನಿವತ್ತು ನಮ್ಮ ಹಳ್ಳಿಗೆ ಬಂದಿದ್ದೀನಿ, ಅಂದರೆ ನಮ್ಮ ಅತ್ತೆ ಮಾವನ ಮನೆಗೆ ಬಂದಿದ್ದೀನಿ. ಸಿಟಿಲೇ ಇರೋ ನಮಗೆ ಹಳ್ಳೀಲಿ ಏನೇನು ಸಿಗುತ್ತೆ, ಏನೇನು ತೋಟದಲ್ಲಿ ಏನೇನು ಬಿಟ್ಟಿರುತ್ತೆ, ಹಣ್ಣಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ಅದನ್ನೆಲ್ಲ ನೋಡಿಕೊಂಡು ಅದು ಬೆಳೆಯೋ ರೀತಿ ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಅದನ್ನು ತೊಗೊಂಡು ಹೋಗೋದೇ ನಮಗೆ ಖುಷಿ. ಹಾಗಾಗಿ ಇವತ್ತು ನಮ್ಮ ಮನೆ ಹಿಂದೆ ತೋಟದಲ್ಲಿ ಏನೇನು ಬೆಳೆದಿದೆ ಅಂತ ಹೇಳಿ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಪ್ರತಿ ಸಲ ಬಂದಾಗಲೂ ಅಷ್ಟೇ, ಏನಾದರೂ ಹಣ್ಣು ಏನಾದರೂ ಇದೆಯಾ ತೊಗೊಂಡೋಗ್ಬೇಕಂದ್ರೆ ನಾವೇ ಬೆಳೆದಿರೋದಲ್ಲ, ಒಂಥರ ನೋಡೋಕ್ಕೂ ಖುಷಿ ಆಗುತ್ತೆ. ಆಮೇಲೆ ಅದನ್ನು ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ. ಯಾವುದೇ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಏನೂ ಹಾಕಲ್ಲಲ್ಲ, ಸ್ಪ್ರೇ ಮಾಡಲ್ಲಲ್ಲ. ಹಾಗಾಗಿ ನೋಡಿ, ಜೀರಿಗೆ ಮೆಣಸಿನ್ಕಾಯಿ ಗಿಡ, ಅದು ಚಿಕ್ಕ ಚಿಕ್ಕ ಜೀರಿಗೆ ಮೆಣಸು ಇರುತ್ತೆ. ಅದು ತುಂಬ ಖಾರ ಇರುತ್ತೆ, ಬಟ್ ಒಳ್ಳೆಯದು ಹೆಲ್ತಿಗೆ. ಹಸಿಮೆಣಸಿನ್ಕಾಯಿ ಬಳಸೋ ಬದಲು ಜೀರಿಗೆ ಮೆಣಸಿನ್ಕಾಯಿ ನಾವೆಲ್ಲರೂ ಬೆಳೆಸ್ತೀವಿ ಚಟ್ನಿಗೆಲ್ಲ. ಸೊ ಮುಂದೆ ಹೋಗೋಣ, ನೋಡಿ ಬನ್ನಿ ಏನೇನೋ ಬೆಳೆದಿದ್ದೀವಿ ಅಂತ ಹೇಳಿ. ಇಲ್ಲಿ ನೋಡಿ, ಸೋರೆಕಾಯಿ ಬಳ್ಳಿ ಹಬ್ಬಿಸಿದ್ದಾರೆ, ಕಾಫಿ ಕಾಯಿ ಹಾಗೆ ಕಾಯಿ ಹಾಗೆ ಇದೆ, ಇನ್ನೂ ಹಣ್ಣಾಗಿಲ್ಲ. ಸೋರೆಕಾಯಿ ನೋಡಿ, ಅಲ್ಲಿ ಸೋರೆಕಾಯಿ ಬಳ್ಳಿ ಹಬ್ಬಿಸಿದೆ, ತುಂಬ ಹೂ ಬಿಟ್ಟಿದೆ. ಪ್ರತಿ ಸಲ ಹೀಗೆ ಹಣ್ಣು ಸುಮಾರು ಸೋರೆಕಾಯಿ ಆಗುತ್ತೆ. ಸೊ ಎಲ್ರಿಗೂ ಕೊಡ್ತಾರೆ, ನಮ್ಮ ಅತ್ತೆ ಅಕ್ಕಪಕ್ಕ ಮನೆಗೆ, ರಿಲೇಟಿವ್ಸ್ಗೆ ಎಲ್ರಿಗೂ ಕೊಡ್ತಾರೆ. ಎಷ್ಟು ಅಂತ ತಿನ್ನೋಕ್ಕಾಗತ್ತೆ ಅಲ್ವಾ? ಹಾಗಾಗಿ ನಾವು ಊರಿಗೆ ಹೋದಾಗ ಕಾಯಿ ಏನಾದರೂ ಬಿಟ್ಟಿದ್ರೆ ನಾವು ತೊಗೊಂಡು ಸಿಟಿಗಳಿಗೆ ನಮ್ಮ ಮನೆಗೆ ಬರ್ತೀವಿ. ಅಷ್ಟೇ ಅಲ್ಲದೆ ನೋಡಿ, ಚಿಕ್ಕ ಚಿಕ್ಕದು ಸೋರೆಕಾಯಿ ಆಗಿಬಿಟ್ಟಿದೆ ಆಲ್ರೆಡಿ. ಆ್ಯಂಡ್ ಇದೇನಾಗಿದೆ ಅಂದರೆ ಸೀತಾಫಲ ಮರಕ್ಕೆ ಹಬ್ಕೊಬಿಟ್ಟಿದೆ ಆಯಿತಾ. ಸೊ ಅದ್ರಲ್ಲಿ ಕಾಯಿನೇ ಕಾಣಿಸ್ತಿಲ್ಲ. ಸೀತಾಫಲ ಮರದಲ್ಲಂತೂ ತುಂಬ ಕಾಯಿ ಬಿಟ್ಟಿದೆ. ಈ ಬಳ್ಳಿ ಹಬ್ಬಿರೋದ್ರಿಂದ ಆ ಕಾಯಿಗೂ ಬೆಳೆಯೋಕ್ಕಾಗ್ತಾ ಇಲ್ಲ ನೋಡಿ, ಇನ್ನೂ ಕಾಯಾಗಿದೆ. ಬಟ್ ಆ ಬಳ್ಳಿ ಹಬ್ಬಿ ಅದಕ್ಕೆ ಸರಿ ಬೀಳಿಸ್ಲು ಬೀಳದೆ ಮರನೇ ಒಣಗೋಗ್ಬಿಟ್ಟಿತ್ತು. ಕಾಯೆಲ್ಲ ಒಣಗೋಗಿ ಸ್ವಲ್ಪ ಅಲ್ಲೇ ಬಾಡಿ ಹಣ್ಣು ಆದಂಗೆ ಆಗಿದೆ. ಸೊ ಬನ್ನಿ ಇನ್ನೇನಿದೆ ನೋಡೋಣ. ಅಲ್ಲಿ ನೋಡಿ, ಬಾಳೆ ಗಿಡ ಕಾಣಿಸ್ತಾ ಇದೆ. ಬಾಳೆ ಗಿಡದಲ್ಲಿ ಇದು ಏನಂದರೆ ಬಾಳೆಕಾಯಿ, ದೊಡ್ಡ ದೊಡ್ಡದು ಬಾಳೆಕಾಯಿ ಕೊನೆ ಬಿಟ್ಟಿದೆ, ಆದರೆ ಮಂಗಗಳಂತೂ ಬಿಡಲ್ಲ. ಇನ್ನು ನೋಡಿ, ಸೋರೆ ಬಳ್ಳಿ ಅಲ್ಲಿಂದ ಹಬ್ಕೊಂಡು ಈ ಕಡೆ ಬಂದಿದೆ. ಇದು ನೋಡಿ, ಲಿಚ್ಚಿ ಗಿಡ ಆಯಿತಾ, ಇನ್ನೂ ಹಣ್ಣು ಬಿಟ್ಟಿಲ್ಲ, ಚಿಕ್ಕದು ಗಿಡ. ಹಾಗೆ ಸೀಬೆ ಹಣ್ಣಿನ ಗಿಡ, ಕಿತ್ತಳೆ ಹಣ್ಣಿನ ಗಿಡ, ಹಲಸಿನ ಮರ, ಆಮೇಲೆ ಮಾವಿನ ಮರ ಎಲ್ಲ ಹಾಕಿದ್ದೀವಿ. ಈಗೀಗ ಹಣ್ಣು ಬಿಡ್ತಾ ಇದೆ. ನೋಡಿ, ಇಲ್ಲಿ ಬಾಳೆಗೊನೆ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಮಂಗಗಳಂತೂ ಬಿಡೋದೇ ಇಲ್ಲ ನೋಡಿದರೆ. ಹಾಗಾಗಿ ಅದನ್ನು ಸ್ವಲ್ಪ ಬೆಳೆಯೋಷ್ಟೊತ್ತಿಗೆ ಕಡ್ದುಬಿಟ್ಟಿರ್ತೀವಿ, ಮಂಗಗಳು ಬರೋದ್ರೊಳಗಡೆ. ಹಾಗಾಗಿ ಬನ್ನಿ ಇನ್ನೊಂದು ಗಿಡ ತೋರಿಸ್ಲೇಬೇಕು. ನಾನಂತೂ ಪ್ರತಿ ಸಲ ಇಲ್ಲಿಗೆ ಬಂದಾಗ ಈ ಗಿಡನ ನನಗೆ ತುಂಬ ಇಷ್ಟ. ಇದು ಏನಂತೀರಿ ಅಂತಂದು ಸೋಂಪು ಗಿಡ. ಸೋಂಪು ಕಾಯಿನೂ ಬಿಟ್ಟಿದೆ ನೋಡಿ. ಎಲೆನೂ ತಿನ್ನೋದಕ್ಕೆ ತುಂಬ ಟೇಸ್ಟು. ನಾನಂತೂ ಚಿಕ್ಕ ಚಿಕ್ಕ ಎಲೆನೇ ತೊಗೊಂಡ್ಬಿಟ್ಟು ತಿಂತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಇದನ್ನು ಚಿಕ್ಕ ಗಿಡ, ಅದು ಒಂದೊಂದು ಕಾಳಾಗಿದೆ ನೋಡಿ, ಅಲ್ಲೊಂದು ಕಾಯಿ ಬಿಟ್ಟಿದೆ ಅಲ್ಲ. ಹಾಗೆ ಒಂಥರ ಮಲೆನಾಡು ಬಂದಾಗ ಒಂಥರ ತೋಟದ ಮಧ್ಯೆ ಓಡಾಡೋದು, ಏನಾದರೂ ಬೆಳೆದಿದೆಯೋ ನೋಡ್ಕೊಳೋದು, ಅದೇ ಒಂಥರ ಖುಷಿ ಆಗುತ್ತೆ ನೋಡಿ. ಚಿಕ್ಕ ಚಿಕ್ಕದ್ನಲ್ಲಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಹೀಗೆ ಸುತ್ತಮುತ್ತ ಏನೇನು ತರಕಾರಿ ಬೆಳೆದಿದೆ ನೋಡಿಕೊಂಡು, ನಮ್ಮತ್ತೆ ಹೂವಿನ ಗಿಡ ಮಾಡಿದ್ದೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಆರಾಮಾಗಿ ಇದ್ದು ಟೈಮ್ ಸ್ಪೆಂಡ್ ಮಾಡೋದೇ ಒಂಥರ ಖುಷಿ ಆಗುತ್ತೆ. ಇದು ನೋಡಿ, ನ್ಯೂಜಿಲ್ಯಾಂಡ್ ನೇರಳೆ ಹಣ್ಣಿನ ಗಿಡ ಆಯಿತಾ. ಇದು ನಮ್ಮ ಅಮ್ಮನ ಮನೇಲಿತ್ತು. ಅಲ್ಲಿ ಹಕ್ಕಿಗಳೆಲ್ಲ ಒಂದು ಹಣ್ಣಾಗೋಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಇಲ್ಲಿಗೊಂದು ಗಿಡ ಕೊಟ್ಟಿದ್ರು. ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ನೆಟ್ಟಿ ಇಷ್ಟು ದೊಡ್ಡದಾಗಿದೆ. ಕಾಯಿನೂ ಬಿಟ್ಟಿದೆ ನೋಡಿ, ಚಿಕ್ಕ ಚಿಕ್ಕ ಕಾಯಿ ಬಿಟ್ಟಿದೆಯಲ್ಲ, ಕಾಣಿಸ್ತಾ ಇದೆಯಾ? ಹಾಗಾಗಿ ಇಲ್ಲಿ ಕಾಯಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಆಲ್.